ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸಂಪತ್ ಟಿ ವಿ ಚಾನಲ್ಗೆ ಸ್ವಾಗತ. ನಮ್ಮ ಈ ದೈಹಿಕ ಸುಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳಿಗಾಗಿ ಸಂಪತ್ ಟಿ ವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರ ನೋಟಿಫಿಕೇಷನ್ಸ್ ಎಲ್ಲ ಬರಬೇಕು ಅಂದರೆ ನೋಟಿಫಿಕೇಷನ್ ಹೋಗಿ ಗಂಟೆ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ಈಗ ಈ ಬೆಲ್ಲಿ ಪ್ಯಾಡ್ ಕರಗೋದಕ್ಕೆ 8 ಆಕಾರ ಹೊಡೆದ್ರೆ ಬೆಲ್ಲಿ ಪ್ಯಾಡ್ ಕರಗುತ್ತೆ. ಅದಕ್ಕೆ ಅದು ಎಕ್ಸೈಸ್ ತೋರಿಸ್ತೀವಿ. ನೋಡಿ, ಈ ರೀತಿ ಮಾಡೋದ್ರಿಂದ ಬೆಲ್ಲಿ ಪ್ಯಾಟ್ ಕರಗ್ತೈತಂತೆ. 8 ಆಕಾರದಲ್ಲಿ ನಮ್ಮ ಮಂಜುನಾಥ್ ಅವರು ಈಗ ರನ್ ಮಾಡ್ತಾಯಿದ್ದಾರೆ. ಅದೇ ರೀತಿ ಎಲ್ಲರೂ ಮಾಡಿದರೆ ಈ ಬಲ ಮತ್ತು ಎಡ ಇರೋ ಬೆಲ್ಲಿ ಪ್ಯಾಟ್ ಸಂಪೂರ್ಣವಾಗಿ ಕರಗ್ತೈತೆ. ದಿನ ಪ್ರಾಕ್ಟೀಸ್ ಮಾಡಬೇಕಾಗ್ತೈತೆ. 8 ಆಕಾರದಲ್ಲಿ ಓಡ್ತಾ ಇದ್ದಾರೆ. ನಾವು 8 ಯಾವ ರೀತಿ ಬರಿತೀವೋ ಆ ರೀತಿಯೇ ಓಡಬೇಕು. ಇದು ತುಂಬ ಉಪಯುಕ್ತ ಮಾಹಿತಿಗಳು ನೀಡ್ತಾ. ನಂತರ ಅಬ್ಡಾಮಿನಲ್ ಪ್ಯಾಟ್ಗಾಗಿ ಡಬಲ್ ಮಾರಕ್ ಟೈಮ್ ಕರಿತೀವಿ. ಈ ಥರ ಮಾಡೋದ್ರಿಂದ ಈ ಪ್ಯಾಟೆಲ್ಲ ಗಟ್ಟಿ. ನೋಡಿ, ಇದು ಅಬ್ಡಮಲ್, ಇದು ಮಾರಕ್ ಟೈಮ್ ಅಂತೇಳಿ. ಇದು ಮಾಡೋದ್ರಿಂದ ಈ ಹೊಟ್ಟೆಯ ಭಾಗದಲ್ಲಿರುವ ಕಬ್ಬು ಕರಗ್ತೈತೆ ಮತ್ತು ಕಾಲು ಸ್ಟ್ರಾಂಗ್ ಆಗ್ತೈತೆ. ಈ ರೀತಿ ಪ್ರಾಕ್ಟೀಸ್ ಮಾಡಿ. ಈಗ ಮೊದಲು ರನ್ನಿಂಗ್ ಮಾಡಿದವರೆಲ್ಲ ಈ ರೀತಿ ಪ್ರಾಕ್ಟೀಸ್ ಮಾಡ್ಬೋದು. ಇದು ತುಂಬ ಸರಳವಾಗಿರ್ತೈತೆ. ಕಾಲು ಸ್ವಲ್ಪ ಮೇಲೆ ಬರಬೇಕಾಗ್ತೈತೆ. ಈ ಫ್ಯಾಟ್ ಕರಗಬೇಕು, ಹೊಟ್ಟೆ ಸುತ್ತಳತೆ ಫ್ಯಾಟ್ ಕರಗಬೇಕಂದ್ರೆ ತುಂಬ ಉಪಯುಕ್ತವಾಗಿರ್ತೈತೆ. ರನ್ನಿಂಗ್ ಮಾಡಿ 8 ಆಕಾರದಲ್ಲಿ ಓಡಿ ಸ್ನಾಯು ಸೆಳೆತ ಆಗಿರ್ತೈತೆ. ಅದರಿಂದ ನೋಡಿ, ಇಂಥ ಎಕ್ಸಸೈಸ್ ಮಾಡಿದರೆ ಈ ಕಾಲುಗಳೆಲ್ಲ ರಿಲೀಫ್ ಆಗ್ತೈತೆ. ನಮ್ಮ ಮಂಜು ಅವರು ಯಾವಾಗಲೂ ಜಿಂಕೆ ಥರ ಓಡೋ ಅಂಥವರು. ಜಿಂಕೆ ಆದರೂ ಸ್ವಲ್ಪ ಸ್ಲೋ ಆಗ್ತೈತೆ, ಆದರೆ ಇವ್ರ ಓಟ ಅಂತೂ ಕಡಿಮೆ ಇಲ್ಲ. ಮೊನ್ನೆನೇ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮ್ಯಾರಥಾನ್ನಲ್ಲಿ ಪ್ರಪ್ರಥಮವಾಗಿ 5Kಯಲ್ಲಿ ಪ್ರಥಮ ಬಹುಮಾನವನ್ನು ಸಹ ಪಡೆದಿರುವಂತಹ ಪ್ರತಿಭೆ ಇದು. ನೋಡಿ, ಬೆನ್ನು ನೋವಿಗೆ ಈ ರೀತಿ ಮಾಡೋದ್ರಿಂದ ಬೆನ್ನು ನೋವು ಇರುವಂಥವರು ಈ ರೀತಿ ಎಕ್ಸಸೈಸ್ ಮಾಡಿದರೆ ತುಂಬ ಒಳ್ಳೆಯದು. ಸ್ಟ್ರೆಚ್ಚಿಂಗ್ ನೋಡಿ, ಕಾಲಿಗೆ ಕೈ ಆಪೋಸಿಟ್ ಕೈ ಮುಟ್ಟಬೇಕು. ಇದು ಕಾಲಗಳು ದ್ವಿಪಾದಾಸನ ಅಂತ ಇದ್ರ ಹೆಸರು. ಏನು ಮಂಜು? ಈ ಎಕ್ಸಸೈಸ್ ಮಾಡೋದ್ರಿಂದ ಈ ಭಾಗದಲ್ಲಿ ಇದು ಮೀನುಕಂಡ ಅಂತ ಏನು ಕರಿತೀವಿ, ಇಲ್ಲಿ ವೆರಿಕೋಸ್ ವೀನಸ್ ಆಗುತ್ತೆ. ಗಂಟು ಥರ ಆ ಗಂಟು ರೋಗ ನಿವಾರಣೆ ಆಗುತ್ತೆ. ಏಕೆಂದರೆ ನಾವು ಈಗ ಮಾಡಿದಾಗ ಈ ಸ್ನಾಯುವಿನ ಫುಲ್ ಸ್ಟ್ರೆಚ್ ಆಗುತ್ತೆ. ಇಲ್ಲಿಂದ ಈ ತೊಡೆ ಭಾಗದಿಂದ ಇಲ್ಲಿ ಥರ ಸ್ನಾಯು ಫುಲ್ ಸ್ಟ್ರೆಚ್ ಆಗುತ್ತೆ. ಹಾಗಾಗಿ ಇದನ್ನು ಈ ಥರ ಸ್ಟೆಪ್ ನಂಬರ್ 1 ಮತ್ತು ತಲೆನ ಹಿಂಗೆ ಬಗ್ಗಿಸ್ಬೇಕು. ತಲೆ ಆ ರೀತಿ ಬಗ್ಗಿಸ್ಬೇಕು. 2 ಕೈಗಳು ಭೂಮಿಗೆ ತಾಗುವಂಗೆ ಮಾಡಬೇಕು. ಮೊದಲು ಮೊಣಕಾಲು ಬೆಂಡ್ ಮಾಡಬಾರ್ದು. ಮೊದಲು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದೇ ಸಾರಿ ಮಾಡೋಕ್ಕಾಗಲ್ಲ. ಪ್ರಾಕ್ಟೀಸ್ ಮಾಡಿ ನಿಯಮಿತವಾಗಿ ಅಭ್ಯಾಸ ಮಾಡೋದ್ರಿಂದ ಆ ರೀತಿ ಮಾಡ್ಬೋದು. ಹೊಟ್ಟೆಗೆ ಪ್ರಾಮುಖ್ಯ ಕೊಟ್ಟರೆ ಇದೆಲ್ಲ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ಸಂಪತ್ ಟಿ ವಿ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ನಾವು ಈ ರೀತಿ ಎಲ್ಲ ವಿಡಿಯೋಸ್ ಮಾಡೋಕ್ಕೆ ನಾನು ಪ್ರೇರಣೆ ಆಗ್ತಾಯಿದ್ದೆ. ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.